ಹಾಯ್ ಎವ್ರಿವಾನ್, ಹೇಗಿದ್ದೀರಾ? ಇವತ್ತುಂಟಲ್ಲ, ನಾನೊಂದು ಒಳ್ಳೆ ಫುಡ್ ಸ್ಪಾಟಿಗೆ ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ವಿ. ನೀವೊಂದು ಫುಡ್ ಲವರ್ ಆದ್ರೆ ಈ ವಿಡಿಯೋನು ಲಾಸ್ಟ್ ಟಿಲ್ ಎಂಡ್ ವರೆಗೆ ವಾಚ್ ಮಾಡಲೇಬೇಕು. ಹಾಗಾದ್ರೆ ನಾವಲ್ಲಿಗೆ ಹೋಗೋಣ. ಓಕೆ, ಗೈಸ್, ಏನ್ ಗೊತ್ತಾಯ್ತಾ, ಈ ಟೈಪ್ ಅಲ್ಲಿ ನಾನು ಫಸ್ಟ್ ಟೈಮ್ ಮಂಗಳೂರಲ್ಲಿ ಏನ್ ಮಾಡ್ತಾ ಇದ್ದೀನಿ, ಫುಡ್ ಮಾಡ್ತಾ ಇದೆ. ಕ್ರೂಸ್ ಅಂಡ್ ಡೈನ್ ಅಂತೇಳಿ ನಮ್ಮ ಲೋಬೂಸ್ ರಿವರ್ ಅಲ್ಲಿ ಇರುವಂತದ್ದು. ಲೊಕೇಶನ್ ನಾನು ಕೆಳಗೆ ಲಾಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ. ಏನು ಅಂತ ಹೇಳಿದ್ರೆ, ಈ ಟೈಪ್ ಅಲ್ಲಿ ಒಂದು ಡಿಫ್ರೆಂಟ್ ಆಂಬಿಯನ್ಸ್ ಅಲ್ಲಿ ಒಂದು ಫಸ್ಟ್ ಟೈಮ್ ನಾವು ಫುಡ್ ಮಾಡ್ತಾ ಇದ್ವಿ. ನಿಮಗೆ ನೋಡ್ಬೋದು ಔಟರ್ ಏರಿಯಾ ಹೇಗಿದೆ ಅಂತೆ. ಎಲ್ಲ ರಿವರ್ ವೇವ್ ಇರುತ್ತೆ, ಔಟ್ ಸೈಡ್ ಬೋಟ್ ಮೇಲೆ ಫುಡ್ ಮಾಡುವಂಥದ್ದು. ನನಗೆ ಮತ್ತೆ ತುಂಬಾ ಕ್ಯೂರಿಯಾಸಿಟಿ, ನಾವು ಎಲ್ಲಿ ಫುಡ್ ಇರ್ತೀವಿ ಅಲ್ಲಿ ನಾವು ಇರ್ತೀವಿ. ಹಾಗಾದ್ರೆ ಫುಡ್ ಮಾಡೋಣ. ಮೊದಲಿಗೆ ಆರ್ಡರ್ ಕೊಟ್ಟಿದ್ವಿ. ನಾನು ಸಿಂಪಲ್ ಆಗಿ ಆರ್ಡರ್ ಕೊಟ್ಟಿರುವಂಥದ್ದು. ಇಲ್ಲಿ ವೆರೈಟೀಸ್ ಆಫ್ ಫಿಶ್ ಐಟಮ್ಸ್ ಇದೆ, ಬೇರೆ ಬೇರೆ ಫಿಶ್ ಐಟಮ್ಸ್ ಎಲ್ಲ ಉಂಟು. ಒಂದೆರಡು ಮೂರು ಐಟಮ್ಸ್ ಆರ್ಡರ್ ಮಾಡಿರುವಂಥದ್ದು. ನನಗೆ ಫಿಶ್ ಅಂತ ಹೇಳಿದ್ರೆ ಜೀವ, ನಿಮಗೆ ಗೊತ್ತಿರ್ಬೋದು. ಎಲ್ಲಿ ಹೋದ್ರು ಕೂಡ ನಾವು ಫುಡ್ ಮಾಡ್ತೀವಿ, ಟ್ರೈ ಮಾಡ್ತೀವಿ. ಮತ್ತೆ ಮಂಗಳೂರಲ್ಲಿ ತುಂಬಾ ಪ್ಲೇಸಸ್ ಇದೆ ಫಿಶ್ ಅಲ್ಲಿ. ಹೊಸ ಹೊಸ ಸ್ಪೀಸಿಗೆಲ್ಲ ಬಂದು ನಾವು ಮಾಡ್ತಾ ಇರ್ತೀವಿ. ಹಾಗಾದ್ರೆ ಏನ್ ಮಾಡೋಣ, ಫುಡ್ ಮಾಡೋಣ. ಮೊದಲಿಗೆ ಫುಡ್ ಈಗ ಬರುತ್ತೆ. ನಾನು ಫುಲ್ ವಿಡಿಯೋಸ್ ಆಡ್ತಾ ಇಲ್ಲ, ಒಂದು ಕಟ್ ವಿಡಿಯೋಸ್, ಆ ಪ್ರಾಪರ್ ಟೈಪ್ ಅಲ್ಲಿ ವಿಡಿಯೋ ಬರ್ಬೋದು. ಹಾಗಾದ್ರೆ ಫುಡ್ ಮಾಡೋಣ, ರಿವ್ಯೂ ಎಲ್ಲನ ಹೇಗಿದೆ ಅಂತ ನೋಡೋಣ. ಓಕೆ, ಏನ್ ಗೊತ್ತಾಯ್ತಾ, ಊಟ ಬಂದಿದೆ. ಫಸ್ಟಿಗೆ ಏನಂತ ಹೇಳಿದ್ರೆ, ನಮ್ದು ಪ್ರೌನ್ ರೋಸ್ಟ್ ಇರುತ್ತಲ್ಲ, ಅದು ಬಂದಿದೆ. ನಿಮಗೆ ಎಲ್ಲರೂ ಗೊತ್ತಿರ್ಬೋದು, ನನ್ನ ಫೇವ್ರೇಟ್. ಮತ್ತೆ ಎರಡು ಹೇಳಿದ್ವಿ ನಾವು, ಒಂದು 3 ಡಿಸ್ಕಲ್ಲಿ ಹೇಳಿದ್ವಿ. ಹಾಗಾದ್ರೆ ಮೊದಲಿಗೆ ಇದು ಬಂದಿದೆ. ಮತ್ತೆ ನಾವು ಹೇಳ್ತೀವಲ್ಲ ಅಲ್ಲೇಡಿ, ಸಾರು, ಮೀನು ಸಾರು, ಇದೊಂದು ಚಿಪ್ಪಿ ಅಂತ ಹೇಳ್ತೀವಿ, ಗೊತ್ತುಂಟ? ನಮ್ದೆಲ್ಲ ಫೇವ್ರೇಟ್ ಇದು, ಚಿಪ್ಪಿ ಅಂತ ಹೇಳ್ತೀವಿ. ಇಲ್ಲಿ ಕ್ಯಾಂಬರ್ಲಿ ಒಮ್ಮೆ ಜಸ್ಟ್ ಇಲ್ಲಿ ನೋಡಿ, ಚಿಪ್ಪಿ. ಹಾಗಾದ್ರೆ ಏನು ಮಾಡೋಣ, ಫುಡ್ ತಿನ್ನುವಲ್ಲ. ಓಕೆ, ಸ್ವಲ್ಪ ಸಾರು ಇದು ಮಿಕ್ಸ್ ಮಾಡಿ ನೋಡಿ, ಮಾಡಿ ಒಂದು ತೆಗೆಯುವ ಫಸ್ಟ್. ಹೀಗೆ ಮಾಡಿ ನೋಡಿ, ನೋಡಿ ಕಲಿತಾ ಇರ್ಬೋದು. ಬೇರೆ ಲೆವೆಲ್ಗೆ ಮಸಾಲ ನನಗೆ ಭಾರಿ ಇಷ್ಟ ಆಗಿದೆ. ನೋಡಿ, ಖಾಲಿ ಇದೇ ಇದ್ರೆ ಊಟ ಮಾಡ್ಬೋದು, ಇದರೊಟ್ಟಿಗೆ ಊಟ ಮಾಡ್ಬೋದು. ವೆರಿ ಟೇಸ್ಟಿಯಾಗಿದೆ ಅಂತ ಹೀಗೆ ಮಾಡಿ ತಿನ್ನುವಾಗ ನೀವು ಫಿಟ್ ಮಾಡಲೇಬೇಕಾಯ್ತಾ. ನಾನು ಹಾಗೆ ಚಿಪ್ಪಿ ಇದುಂಟಲ್ಲ, ಚೆಂದಾಗಿ ಒಳಗೆ ಬರುತ್ತೆ. ನೋಡಿ, ಅದನ್ನು ಹೀಗೆ ತಿನ್ಬೇಕು, ಭಾರಿ ಖುಷಿ. ಎಲ್ಲ ಈಗ ಮಸಾಲೆ ಹಾಕಿ ಏನು ಮಾಡಬೇಕು ಅಂತ ಹೇಳಿದ್ರೆ, ಏನು ನೋಡಿ, ಈಗ ಮಾಡಿ ಎಲ್ಲ ನೋಡಿ, ಈಗ ಕಾಣ್ತಾ ಇರ್ಬೋದಾ, ಈಗ ಮಾಡಿ. ವೆರಿ ಟೇಸ್ಟಿ. ಮೀನು ನಾನಿಲ್ಲಲ್ಲ, ಯಬ್ಬ ಇದು ತಿಂದು ಇವತ್ತು ಊಟ ಮಾಡ್ಲಿಕ್ಕಿಲ್ಲ ಅಂತ ಮನೆಯಲ್ಲಿ ಹೋಗಿ. ಇಲ್ಲಿ ನೋಡಿ, ಓಕೆ ವಿಡಿಯೋ ಆನ್ ಅಲ್ಲಿ ಉಂಟಲ್ಲ. ಎಸ್, ಇಲ್ಲಿ ನೋಡಿ ಎಸ್, ಬಿಸಿ ಬಿಸಿ ಉಂಟು, ಫ್ರೆಶ್. ಮತ್ತೆ ಡಿಸ್ಕೋ ಗೈಸ್, ಡಿಸ್ಕೋ ಕೂಡ ಬಂದಿದೆ. ನೀವು ನೋಡ್ಬೋದು. ಇವತ್ತು ಖಾಲಿ ಶಿಯಾನೆ ತಿಂದು ಮುಗಿಸ್ತಾನೆ ಆಯ್ತಾ ಇದು. ಅಷ್ಟಿದೆ ನೋಡಿ.
ಮೈ ಗಾಡ್, ಇಲ್ಲಿ ವೆರಿ ಟೇಸ್ಟಿ ಆಯ್ತಾ. ಇಲ್ಲಿ ನೋಡಿ, ಇಲ್ಲಿ ನೋಡಿ ಗೈಸ್, ಕಾಣ್ತಾ ಇದೆಯಾ? ಹೀಗೆ ಮಾಡಬೇಕು. ವೆರಿ ಟೇಸ್ಟಿ ಆಯ್ತಾ? 3 ಬಾರಿ ಇಷ್ಟ ಆಗಿದೆ. ಇಲ್ಲಿ ನೋಡಿ ಗೈಸ್, ಏನ್ ಗೊತ್ತಾಯ್ತಾ, ಲೈಫಲ್ಲಿ ಎಷ್ಟೇ ದುಡ್ಡಿದ್ರು ಬೆಸ್ಟ್. ಇಂಥ ಫುಡ್ ಇರುವಾಗ ಅದು ಬಂದು ನಾವು ಟೇಸ್ಟ್ ಮಾಡ್ಬೇಕು. ಭಾರಿ ಟೇಸ್ಟ್ ಆಯ್ತಾ, ಸೆಟ್ ಆಗಿದೆ. ನೀವು ಕೂಡ ಒಮ್ಮೆ ಏನು ಮಾಡಿ, ವಿಸಿಟ್ ಮಾಡಿ, ಟ್ರೈ ಮಾಡಿ. ಮತ್ತು ಡಿಸ್ಕೌಂಟ್ ನಾನು ಹೇಳಿದೆ, ಇದು ನಾರ್ಮಲ್ ನಾವು ಯಾವತ್ತಿಗೆ ಹೇಳುವಾಗಲೇ, ಅದು ಕೂಡ ವೆರಿ ಫ್ರೆಶ್ ಆಗಿದೆ. ಮತ್ತು ನಾನು ಹಾಗೆ ಹೇಳಿದಾಗಲೇ ಮಸಾಲ ಆಗಲಿ, ಈಚ್ ಬೈ ಈಚ್ ಪ್ರತಿಯೊಂದು ಕೂಡ 10/10 ಸೊ 10/10 ಏನು ಗೊತ್ತಾಯಿದೆ, ವೆರಿ ಟೇಸ್ಟಿ ಆಗಿದೆ. ವಾವ್. ನಾವಿವತ್ತು ಖಾಲಿ ಮೀನು ತಿನ್ಲಿಕ್ಕೆ ಏನು ಬಂದ ಇದೆ, ಊಟ ಬೇಡ, ಖಾಲಿ ಮೀನು ಮಾತ್ರ. ಇಲ್ಲಿ ನೋಡಿ, ಒಂದು ನಿಮಿಷ ನೋಡಿ, ಇದ್ರೊಳಗೆ ನೋಡಿ, ಇಲ್ಲೆಲ್ಲ ನಮಗೆ ನೋಡ್ಬೋದು ಅದರ ಮಸಾಲ ಆಗಲಿ ಪ್ರತಿಯೊಂದು ಕೂಡ. ಇಲ್ಲಿ ನೋಡಿ, ಇಲ್ಲಿ ನೋಡಿ, ಮಸಾಲ ಅಲ್ಲ, ವೆರಿ ಫ್ರೆಶ್. ಗೈಸ್, ಫುಡ್ ಮಾತ್ರ ಬೇರೆ ಲೆವೆಲ್ ಆಯ್ತಾ. ನಾನು ಹಾಗೆ ಹೇಳಿದೆ ಎಲ್ಲ ಡಿಸ್ಕೋಲ್ಲಿ ಉಂಟು ನೋಡಿ, ಇಲ್ಲಿ ನೋಡ್ಬೋದು, ಅವನು ಡಿಸ್ಕೋ ಕೂಡ ಇದೆ. ಇದನ್ನೆಲ್ಲ ಹಾಕಿ ಈಗ ತಿನ್ನುವಾಗ ಬೇರೆನೇ ಎಲ್ಲ ವೈಬ್. ಎಷ್ಟೇ ಸಾಲ ಮಾಡಿದ್ರು, ಏನೇ ಮಾಡಿದ್ರು, ಫುಡ್ಡಿದೊಂದು ಫೀಲೇ ಬೇರೆ. ಏನು ಹೇಳ್ತೀಯ? ಎಷ್ಟೇ ದುಡ್ಡು ಮಾಡಿದ್ರು ಏನು ಹೇಳ್ತೀಯ ಬ್ರೋ? ಹೌದಲ್ವಾ? ಫುಡ್ಡಿಗೆ ಸಿಕ್ಕುವಂಥಷ್ಟು ವೈಬ್ ಬೇರೆ ಯಾವುದಿಲ್ಲ. ಮತ್ತು ಏನು ಗೊತ್ತಾಯ್ತಾ, ಇಲ್ಲಿ ಆ್ಯಂಬಿಯನ್ಸ್, ಸಿಟ್ಟಿಂಗ್ ಏರಿಯಾಸ್ ಆಗಲಿ ಪ್ರತಿಯೊಂದಾಗಲಿ, ನಿಮಗೆಲ್ಲ ಬೋಟಲ್ಲಿ ಒಂದು ಫುಡ್ ಮಾಡುವಾಗ ಅದೊಂದು ಫೀಲೇ ಬೇರೆ. ಇಲ್ಲ ಸರ್ಫೇಸ್ ಆಗಲಿ, ಸಿಟ್ಟಿಂಗ್ ಏರಿಯಾಸ್ ಆಗಲಿ, ಎಲ್ಲ ಒಂದು ವೈಬ್ ಆಗಿದೆ. ಅದೊಂದು ವೈಬ್ ಕನೆಕ್ಟ್ ಆಗ್ತದೆ. ಏನು ಹೇಳ್ತೀವಿ ಬ್ರೋ? ಹೌದಲ್ವಾ? ಮಾತ್ರ ಇವತ್ತು ನಾವು ತಿಂದು ಒಂದು ಆಗ್ತೀರಾ ಅಂತ ಡೌಟ್ ಉಂಟು. ಫ್ಲ್ಯಾಶ್ ಲೈಟ್ ಆಫ್ ಆಗ್ತಾ ಇದೆ. ಏನಂತೇಳಿ ಇಲ್ಲಿ ಬ್ರೈಟ್ ಇಲ್ಲ. ಏನಂತ ಹೇಳಿದರೆ ನಾವು ಬರೋ ಒಂದು 3 ಆ ಟೈಮ್ ಆಗಿದೆ ಎಲ್ಲೆಡೆ. ಅಲ್ಲಿ ಫಿಶ್ ಮಾತ್ರ ತಿಂತಾ ಇರೋದು. ಫಸ್ಟ್ ಫಿಶ್ ನೋಡುವಾಗ ಬಾಯಲ್ಲಿ ನೀರು ಬರ್ತಾಯಿತ್ತು. ಇದನ್ನು ನೋಡಿ ಗೈಸ್, ಇದು ನೋಡಿ ಬಾಯಲ್ಲಿ ನೀರು ಬರ್ತಾಯಿದೆ. ತಿನ್ಬೇಕಾಗ್ತದೆ, ಆದರೆ ಸಾಕಾಗ್ತಾ ಇಲ್ಲ. ದೊಡ್ಡ ಫಿಶ್ಶು. ಫಸ್ಟ್ ನನಗೆ ಪ್ರೌನ್ಸ್ ಭಾರಿ ಇಷ್ಟ ಆಯಿತು. ಅಲ್ಲ ಬ್ರೋ, ಪ್ರೌನ್ಸ್ ಸೂಪರ್ ಇತ್ತು, ಬೇರೆ ಲೆವೆಲ್. ವೆರಿ ಟೇಸ್ಟಿ, ಎಲ್ಲ ಕೂಡ ವೆರಿ ಟೇಸ್ಟಿ ಆಗಿದೆ. ಹಾಗಾದರೆ ಅವ್ರ ಹತ್ರ ಮಾತಾಡಿಸಿ ನೋಡೋಣ. ಇಲ್ಲಿ ಮುಗಿತಾ ಬಂತು ಅಲ್ಲ ಬ್ರೋ, ಏನು ಹೇಳ್ತೀಯ? ಫುಡ್ ಮುಗಿತಾ ಬಂತು. ನಾಳೆ ಇದೊಂದು ಸೂಪರ್ ಕಂಟೆಂಟ್ ಆಗಿರುತ್ತೆ. ಎಲ್ಲರೂ ಇಲ್ಲಿ ವಿಸಿಟ್ ಮಾಡಿ. ಇಂಥ ಒಂದು ಸ್ಪೇಸ್, ಫುಡ್ಡು ಇತ್ತು ಬೇರೆ ಲೆವೆಲ್. ಏನು ಗೊತ್ತಾಯ್ತಾ, ಮಂಗಳೂರಿಗೆ ಬಂದಾಗ ಸೀ ಫುಡ್ ಟ್ರೈ ಮಾಡೋದು ನನ್ನ ಮಸ್ಟ್. ಏನು ಗೊತ್ತಾಯ್ತಾ, ಬಂದರೆ ಸೀ ಫುಡ್ ಮಾಡಿವೇ ಹೋಗ್ಬೇಕು ಅಂತ ಏನಿದೆ ಮ್ಯಾಂಗ್ಳೂರಿಗೆ ಬಂದರೆ. ಹಾಗಾದರೆ ಇವತ್ತು ನಾವು ಬಂದಿರುವಂಥದ್ದು ಕ್ರೂಸ್ ಆ್ಯಂಡ್ ಡೈನ್. ಅಲ್ಲಿ ಫುಡ್ ಮಾಡಿ ಆಯಿತು. ಈಗ ನಾವು ಎಂಡಿಂಗ್ ಮಾಡ್ತಾ ಇದ್ದೀವಿ ವೀಡಿಯೋಸ್. ನಾನು ಲೆಂತ್ ಮಾಡಲ್ಲ, ಪಾರ್ಟ್ ಸಿಂಪಲ್ ಆಗಿರುವಂಥ ಒಂದು ವೀಡಿಯೋಸ್ ಇದು. ನಾವು 3 ಪ್ರೌನ್ಸ್, ಡಿಸ್ಕೋ ಇಂಥದ್ದೆಲ್ಲ ಟ್ರೈ ಮಾಡಿದ್ವಿ. ಇಲ್ಲಿ ದೊಡ್ಡ ದೊಡ್ಡ ಫಿಶಸ್ ಎಲ್ಲ ಇದೆ. ಮತ್ತೇನು ಹೇಳಿದರೆ ಫ್ರೆಶ್ ಫಿಶ್ ಮತ್ತು ಮಸಾಲ ಅದೆಲ್ಲ ಉಂಟು. ನಾನು ವೀಡಿಯೋಸೆಲ್ಲ ಅದರ ಅಪ್ಡೇಟ್ಸ್ ಎಲ್ಲ ಹಾಕಿದ್ದೀನಿ. ತುಂಬ ರೇಂಜ್ ಏನಿಲ್ಲ, ಸಣ್ಣ ರೇಂಜ್. ನಿಮಗೇನಂತ ಹೇಳಿದರೆ ಇಲ್ಲಿ ಬಂದರೆ ಟೈಮ್ ಸ್ಪೆಂಡ್ ಮಾಡ್ಬೋದು. ಖಾಲಿ ಫುಡ್ ಮಾತ್ರ ಅಲ್ಲ, ಇದೊಂದು ಪಾರ್ಕ್ ಏರಿಯಾ, ಓಲ್ಡ್ ಒಂದು ವಿಂಟೇಜ್ ಸೆಟಪ್ ಟೈಪಲ್ಲಿ ಲೋಬೋಸ್ ರಿವರ್ ವ್ಯೂ ಅಂತ ಹೇಳಿ. ಇಲ್ಲಿ ಕೆಳಗಡೆ ಏನು ಗೊತ್ತಾಯ್ತು, ಅಲ್ಲಿ ಮೇಲೆ ಫುಡ್ ಮಾಡುವಂಥದ್ದು ಸ್ಪೇಸ್ ಇದೆ. ಅದೇ ರೀತಿ ಅಲ್ಲಿ ಕೆಳಗಡೆ ಏನಂತ ಹೇಳಿದ್ರೆ ಫ್ಯಾಮಿಲಿ, ಫ್ರೆಂಡ್ಸ್, ಕಪಲ್ಸ್ ಎಲ್ಲರಿಗೆ ಬಂದು ಏನು ಮಾಡ್ಬೋದು, ಟ್ರೈ ಮಾಡ್ಬೋದು. ಅಷ್ಟೊಂದು ಫುಡ್ ಟ್ರೈ ಮಾಡ್ಬೋದು, ಅಷ್ಟೊಂದು ಸ್ಪೇಸ್ ಇದೆ. ಒಳ್ಳೊಳ್ಳೆ ಐಟಮ್ಸ್ ಎಲ್ಲ ಇದೆ ಬೇರೆ ಬೇರೆ. ಮತ್ತೇನಂತ ಹೇಳಿದ್ರೆ ಕ್ವಾಲಿಟಿ, ಫಸ್ಟ್ ಹೇಳುವಂಥದ್ದು ಕ್ವಾಲಿಟಿ. ಇಲ್ಲವು ನಾನು ಏನು ಗೊತ್ತಾಯ್ತಾ, ಈ ರೇಂಜಿಗೆ ನೀವು ನೋಡಿದಿರ್ಬೋದು ಆ ಫಿಶ್ ಮೊರು ಎಷ್ಟು ದೊಡ್ಡಿದೆ ನೋಡಿ ಗೈಸ. ಈ ನಾರ್ಮಲ್ ಪ್ರೈಸ್, ತುಂಬ ರೇಂಜ್ ಏನಿಲ್ಲ, ಬಜೆಟ್ ಫ್ರೆಂಡ್ಲಿ ಸ್ಪೇಸ್. ಹಾಗಾದರೆ ನೀವು ಕೂಡ ಟ್ರೈ ಮಾಡಿ. ಮತ್ತೆ ನಾನು ಹೇಳ್ತಾ ಇದ್ದೀನಿ ಒಂದು ವಿಷಯ ಅಂತ ಹೇಳಿದರೆ, ನಮ್ಮ ಏನು ಮಾಡಬೇಕು, ಪ್ರತಿ ವೀಡಿಯೋಸನ್ನು ವಾಚ್ ಮಾಡಬೇಕು. ನೀವು ವಾಚ್ ಮಾಡಬೇಕು, ಶೇರ್ ಮಾಡಬೇಕು. ಇಂಥ ಹೊಸ ಸ್ಪೇಸಿಗೆಲ್ಲ ನಾವು ಕರ್ಕೊಂಡು ಹೋಗ್ತಾ ಇರ್ತೀವಿ, ಚಾಲೆಂಜಸ್ ಮಾಡ್ತಾ ಇರ್ತೀವಿ, ಈಗ ಬೇರೆ ಏನೆಲ್ಲ ಟ್ರೈ ಮಾಡ್ತಾ ಇರ್ತೀವಿ. ಹಾಗಾದರೆ ನೀವೆಲ್ಲರೂ ಏನು ಮಾಡಿ, ವಿಸಿಟ್ ಮಾಡಿ, ಅವ್ರಿಗೆ ಕೂಡ ಸಪೋರ್ಟ್ ಮಾಡಿ.
ಒಳ್ಳೆ ಫುಡ್ಡು, ಒಳ್ಳೆ ಫಿಶ್ಶು ಎಲ್ಲ ಭಾರಿ ಖುಷಿ ಆಯಿತು ನನಗೆ. ಹೊಟ್ಟೆ ಫುಲ್ ಆಯಿತು. ಈಗ ನಡಿಲಿಕ್ಕೆ ಕಷ್ಟ ಆಗ್ತದೆ ಅಂದರೆ ಗೊತ್ತಿಲ್ಲ ನನಗೆ, ಅಷ್ಟು ದೊಡ್ಡದಿತ್ತು ಫಿಶ್ ಎಲ್ಲ. ಹಾಗಾದರೆ ಎಲ್ಲರೂ ಏನು ಮಾಡಿ, ಇವತ್ತಿದ್ದು ವ್ಯೂ ಇಷ್ಟ ಅದೇನು ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್